ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳದ ವೈಭವ, ಆ ಒಂದು ಸಂಭ್ರಮ, ಆ ವೈವಿಧ್ಯತೆಯನ್ನ ಪ್ರತಿದಿನವೂ ಕೂಡ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕರ್ನಾಟಕದಿಂದ ಬರುವ ಯಾತ್ರಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ, ಅದರಲ್ಲೂ ಕೂಡ ಚಾಮರಾಜಪೇಟೆಯಿಂದ ಬಂದಿರುವಂತ ಯಾತ್ರಿಕರು ನನ್ನ ಜೊತೆಲಿದ್ದಾರೆ. ಅವರ ಈ ಮಹಾಕುಂಭದ ಅನುಭವ ಏನು ಅಂತ ಹೇಳಿ ಅವರಿಂದಲೇ ಕೇಳೋಣ. ಅಮ್ಮ ನಮಸ್ಕಾರ, ತಾವು ಎಲ್ಲಿಂದ ಬಂದ್ರಿ, ಯಾವಾಗ ಬಂದ್ರಿ? ನಾವು ಇವತ್ತು ಬೆಳಗಿನ ಜಾವ ಬಂದಿದ್ದೀವಿ. ಪದ್ಮನಾಭ ನಗರ ಮನೆ. ತುಂಬಾ ಖುಷಿ ಆಯ್ತು ದೇವಭೂಮಿಗೆ ಬಂದು. ದೇವರಿದ್ದಾನೆ ಅನ್ನುವ ಒಂದಿಷ್ಟು ಅನುಭೂತಿ ತಾವು ಅನುಭವಿಸಿದ್ರ ಪುಣ್ಯ ಸ್ನಾನ ಮಾಡೋ ಮೂಲಕ, ಮಿಂದೇಳುವ ಮೂಲಕ? ಅದು ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ನಾವು ಆ ಸ್ನಾನ ಮಾಡುವಾಗ ಆ ಒಂದು ದೇವರ ಸಾನ್ನಿಧ್ಯ ನಮ್ಗೆ ಸಿಗ್ತಿದೆ ಅನ್ನೋ ಒಂದು ಖುಷಿ ಆಗತ್ತೆ. ತುಂಬಾ ಸಂತೋಷ ಆಯ್ತು. ನಿಮ್ ಚಾನೆಲ್, ನಿಮ್ ಇದ್ರದ್ದು ತುಂಬಾ ನೋಡಿದೀವಿ ನಾವು. ಅದು ಒಂಥರ ಇಲ್ಲಿ ಬಂದಾಗ ಅದೆಲ್ಲ ನಮ್ಗೆ ಅನ್ಕೊಂಡೇ ಇಲ್ಲಿ ಬಂದಿದೀವಿ. ಅಮ್ಮ ನೋಡಿ, ತಾವೆಲ್ಲಿಂದ ಬಂದ್ರಿ, ಯಾವಾಗ ಬಂದ್ರಿ, ತಮಗೆ ಏನ್ ಅನಿಸ್ತಿದೆ? ಈ ಪುಣ್ಯ ಭೂಮಿಗೆ ತಾವು ಕಾಲಿಟ್ಟಿದ್ದೀರಿ 144 ವರ್ಷದ ನಂತರ. ಈ ಕುಂಭವನ್ನ ಹಿಂದೆ ನೋಡಿದವ್ರು ಯಾರೋ, ಮುಂದೆ ನೋಡುವವ್ರು ಯಾರೋ, ನಮ್ಮ ಜೀವಂತಿಕೆಯಲ್ಲಿ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನಾವೆಷ್ಟು ಪುಣ್ಯರು ಅಮ್ಮ. ನಾನು ಫಸ್ಟ್ ಆಫ್ ಆಲ್ ನನ್ನ ಹೆಸರು ಬರ್ಕಿ ಗಾಯತ್ರಿ ಪ್ರಕಾಶ್ ಅಂತ. ನಾವು ಬೆಂಗಳೂರಿಂದ ಇವತ್ತು ಬೆಳಗ್ಗೆ ಬಂದಿದ್ದೀವಿ. ನಾನು ನಿಮ್ಮನ್ನ ರಿಪಬ್ಲಿಕ್ ಟಿವಿಲಿ ಯಾವಾಗಲೂ ದಿನಾನು ನೋಡ್ತಾ ಇದ್ದೆ. ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ ಫಾಲೋ ಅಲ್ಲ, ನಾನು ರಿಪಬ್ಲಿಕ್ ಟಿವಿಯ ಒಂದು ಯಾವಾಗಲೂ ನೋಡುವಂತಹ ಒಂದು ಅಭಿಮಾನಿ. ನಮಗೆ ಇದೆಲ್ಲ ನೋಡ್ತಾ ಇದ್ದಾಗ ಅನಿಸ್ತಾ ಇತ್ತು, ಈ ಲಕ್ಷಾಂತರ ಜನ ಬರ್ತಾ ಇದ್ದಾರೆ, ನೀವುಗಳೆಲ್ಲ ತೋರಿಸ್ತಾ ಇದ್ದೀರಾ, ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ, ನಾವು ಯಾತಕ್ಕೆ ಬರಬಾರ್ದು ಇದರಲ್ಲಿ? ಅಂದರೆ ಏನಪ್ಪಾ ಅಂತಂದರೆ, ನಾವು ಮೋಕ್ಷ ಸಾಧನೆಗೆ ಒಂದೇ ಅಲ್ಲ, ಯಾಕೆಂದರೆ ನಾವು ಯಾರೂ ಬದುಕಿರೋದೇ ಇಲ್ಲ. ಯಾಕೆಂದರೆ 144 ವರ್ಷಕ್ಕೆ ಈ ಮಹಾಕುಂಭ ಬಂದಾಗ ನಾವು ಬಹುಶಃ ಯಾವುದಕ್ಕೂ ಬದುಕಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅರ್ಧ ಕುಂಭ ಆಗಿದೆ, 6 ವರ್ಷ ಆಗಿರ್ಬೋದು, 12 ವರ್ಷ ಪೂರ್ಣ ಕುಂಭ ಆಗಿರ್ಬೋದು, ಇದು ಮಹಾಕುಂಭ. ವಿಶ್ವದ ಅನೇಕ ಭಾಗಗಳಿಂದ ಜನಗಳು ಇಲ್ಲಿ ಬರ್ತಾ ಇದ್ದಾರೆ ಅಂತಂದರೆ ಆ ವೈಬ್ಸ್ ಹೇಗಿದೆ. ನಾನಿವತ್ತು ಆ ವೈಬ್ಸ್ ನೋಡೋಕ್ಕೋಸ್ಕರನೇ ನಮ್ಮ ಪರಿವಾರ ಎಲ್ಲರೂ ಕೂಡ ಸಂಗಮಕ್ಕೆ ಹೋದ್ವಿ. ಮೊದಲೇ ದಿನ ತ್ರಿವೇಣಿ ಸಂಗಮದಲ್ಲಿ ಹೋಗಿ ನೋಡೋಣ. ಯಾಕೆ ಅಂತಂದರೆ ಕೋಟ್ಯಾಂತರ ಜನಗಳನ್ನ ನೀವು ತೋರಿಸ್ತಾ ಇದ್ರಿ ದಿನಾನು ರಿಪಬ್ಲಿಕ್ ಟಿವಿನಲ್ಲಿ. ಮಹಾಸಂಗಮದಲ್ಲಿ ಇಷ್ಟು ಜನ ಆಗಿದೆ, 55 ಕೋಟಿ ಜನ ಬಂದಿದ್ದಾರೆ ಅಂತ. ಏನ ವೈಬ್ಸ್ ನೋಡೋಕ್ಕೆ ಅಂತ ಹೋದರೆ ಅಮ್ಮ ನಂಗೆ ಅನಿಸ್ತು, ಯಬ್ಬ ಎಲ್ಲಿಂದ ಬರ್ತಾ ಇದ್ದಾರೆ ಈ ಜನ, ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಅವ್ರು. ಏನು ಅಂದರೆ ಏನಪ್ಪ ಅಂತಂದರೆ, ಒಂದು ಸಲ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಮಹಾಕುಂಭದಲ್ಲಿ ಬಹುಶಃ ನನಗೆ ಮೋಕ್ಷ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನನಗೆ ಫಸ್ಟ್ ಸ್ನಾನ ಮಾಡಿದಾಗ ಅಂಥ ಒಂದು ವಿಚಿತ್ರ ಒಂದು ಅನುಭವ ನಮಗೆ. ಏನಪ್ಪಾ ಅಂದರೆ ನಾವು ಒಂದು ಪುಣ್ಯವನ್ನು ಕಳ್ಕೊಂಡಂತಹ ಅನುಭವ ನಂಗಾಯ್ತು. ಅಮ್ಮ ನೋಡಿ, ಯಾವ ಧರ್ಮದಲ್ಲೂ ಕೂಡ ಬೆಳಿಗ್ಗೆ 2 ಗಂಟೆಗೆ ಆ ಚುಮು ಚಳಿಯಲ್ಲಿ, ಆ ಶಾಹಿ ಸ್ನಾನಗಳಲ್ಲಿ ನಡುಗುವಂತ ಚಳಿಯಲ್ಲೂ ಕೂಡ ಮಿಂದೇಳ್ತಾರ ಅಂತ ಹೇಳಿದ್ರೆ, ಆ ಕಮಿಟ್ಮೆಂಟ್ ನಮ್ಮ ಸನಾತನ ಧರ್ಮ ಬಿಟ್ಟು ಬೇರೆ ಯಾವ ಧರ್ಮದಲ್ಲೂ ಕೂಡ ಇರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ತಾವು ಒಪ್ತೀರಾ ಇದನ್ನ? ಖಂಡಿತ ಒಪ್ತೀನಿ. ಯಾಕೆ ಗೊತ್ತಾ, ನಮ್ಮ ಸನಾತನ ಧರ್ಮದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ವಿಶ್ವಕ್ಕೆ ನಮ್ಮ ಈ ಭಾರತ ತೋರಿಸ್ಕೊಟ್ಟಿದೆ. ಯಾಕೆಂದ್ರೆ 55 ಕೋಟಿ ಜನಗಳು ಈಗಾಗಲೇ ಮಹಾಕುಂಭದಲ್ಲಿ ಸ್ನಾನ ಮಾಡಿದ್ದಾರೆ ಅಂತಂದ್ರೆ ಇಡೀ ವಿಶ್ವ ನಮ್ಮ ಭಾರತ ದೇಶದ ಹತ್ರ ನೋಡ್ತಾ ಇದೆ. ನಾನು ಮೊದಲು ಅಬುದಾಬಿಯಲ್ಲಿ ಭಾರತೀಯ ದೂತಾವಾಸದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಅನೇಕ ಎಮರಾತಿ ಫ್ರೆಂಡ್ಸ್ಗೆಲ್ಲ ಗೊತ್ತು. ಅವ್ರು ನನಗೆ ಸುಮಾರು ಜನ ಫೋನ್ ಮಾಡಿದ್ದಾರೆ ಈಗಾಗಲೇ, ಮೇಡಮ್ ನೀವು ಕುಂಭಮೇಳಕ್ಕೆ ಹೋಗಿದ್ದೀರಾ, ಇಷ್ಟೊಂದು ನಿಜನಾ, ಇಷ್ಟೊಂದು ಜನಸಂಖ್ಯೆ ಬಂದಿದೆಯಾ, ಇಷ್ಟೊಂದು ಅದ್ಭುತವಾಗಿದೆಯಾ ಅಲ್ಲಿ ಅಂತ. ಎಲ್ಲಿ ಅವರು ಎಲ್ಲಿಂದ ಬರ್ತಿದ್ದಾರೆ? ಪ್ರತಿದಿನವೂ ಕೋಟಿ ಜನ ಅಂತ ಹೇಳಿದ್ರೆ ಕೋಟಿಗೆ ಬೆಲೆ ಇಲ್ವಾ ಹಾಗಾದ್ರೆ ಮಹಾಕುಂಭದಲ್ಲಿ ಅಂತ? ನನ್ಗನ್ಸುತ್ತೆ ಬೆಲೆ ಇಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇದು ನಮ್ಮ ಒಂದು ಯೋಗಿಯವರಾಗಿರಬಹುದು ಅಥವಾ ನಮ್ಮ ವಿಖ್ಯಾತಂತ ಮೋದಿಯವರ ಒಂದು ಪ್ರಚಾರ ಆಗಿರ್ಬೋದು, ಆ ಪ್ರಚಾರಕ್ಕಲ್ಲ ಬಂದಿರೋದು ಜನ, ಈ ಸನಾತನ ಧರ್ಮದ ಒಂದು ಉಳಿವಿಕೆಗೆ ಜನ ಬಂದಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಇದೊಂದು ಧಾರ್ಮಿಕ ಆಧ್ಯಾತ್ಮಿಕ ವಿಶ್ವದ ಅತಿ ದೊಡ್ಡ ಮೇಳ ಆದ ನಂತರ ಆ ಸನಾತನ ಅನ್ನೋದ್ರ ಬಗ್ಗೆ ನಾವು ಇವತ್ತೇನು ಮಾತಾಡ್ತಿದೀವಲ್ಲ, ಅದ್ರ ಶಕ್ತಿ ಇನ್ನಷ್ಟು ಜಾಸ್ತಿ ಆಗ್ಬೋದು ಅನ್ಸುತ್ತಾ ಸರ್? ಖಂಡಿತ ಜಾಸ್ತಿ ಆಗ್ತದೆ. ನಂಗೆ ಕನ್ನಡ ಸ್ವಲ್ಪ ಕಡಿಮೆ, ಬಾರ್ನ್ ಅಂಡ್ ಬಾಟಮ್ ಮುಂಬೈ. ಹೌದೌದು, ಅದು ತೊಂದರೆ ಇಲ್ಲ, 100% ರೀಚ್ ಆಗ್ತದೆ. ಮುಂಬೈಯಲ್ಲಿ ಹೆಂಗಿದೆ ಸರ್ ಮಹಾಕುಂಭದ ಬಗ್ಗೆ? ಮುಂಬೈಯಲ್ಲಿ ಹೆಂಗಿದೆ? ಎಲ್ಲ ಅದೇ ಮಾತಾಡ್ತಾರೆ, ನೀವು ಹೋಗಿದ್ದೀರಾ, ನಾನು ಹೋಗ್ತೇನೆ ಅಂದು. ನನ್ನ ಹೆಂಡತಿ ಇದು ಸೆಕೆಂಡ್ ಟೈಮ್ ಇವತ್ತು ಮಹಾಕುಂಭಕ್ಕೆ 2ನೇ ಸಲ ಬರ್ತೀವಿ. ಫಸ್ಟ್ ಬಂದಿದ್ದು ಯಾವಾಗ? ಅವಾಗ ಏನ್ ಅನಿಸ್ತು? ಸೆಕೆಂಡ್ ಬಂದಾಗ ಏನ್ ಅನಿಸ್ತು? ಫಸ್ಟಿಗೆ ಜನವರಿಗೆ ಬಂದಿದ್ದು, ಇವಾಗ ತುಂಬಾ ಒಳ್ಳೇದಾಯ್ತು. ಹೌದೌದು. ಹಾ, ಮುಂಬೈಯಲ್ಲಿ ಹೆಂಗಿದೆ? ಏನಂತಾರೆ ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಸ್ನೇಹಿತರು, ಕುಟುಂಬಸ್ಥರಲ್ಲಿ ಏನಂತಾರೆ ಮುಂಬೈ ಜನ? ಮುಂಬೈ ಹೇಳ್ತಾರೆ ಜಲ್ ಆಯಾ ಗ್ಯಾ, ಗಂಗಾ ಜಲ್ ಆಯಾ ಗ್ಯಾ, ದೇವದ ಹಮ್ಕೋ. ಗಂಗಾಜಲ್ ತಗೊಂಡ್ರೆ 150 ಬಾಟ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ.
150 ಬಾಟ್ಲ್ ಇಷ್ಟು ಸಣ್ಣ ಬಾಟ್ಲಿ ತಕೊಂಡೋಗಿದೆ ಇಲ್ಲಿಂದ 10 ಲೀಟರ್. ನನ್ನ ಮಗ 13th ಮತ್ತೆ 14th ಇಲ್ಲಿತ್ತ. ಹೌದು, ನಿರಂಜನ. ಹಾಗಾದ್ರೆ ಪುಣ್ಯ ಸ್ನಾನ ಎಲ್ಲ ಬಹಳ ಸಂತೃಪ್ತಿ, ಒಂದು ಸಮರ್ಪಣೆ ಅನಿಸ್ಬಿಡ್ತು. ಖಂಡಿತ. ನನ್ನ ಮಗಳು ದುಬೈಯಲ್ಲಿ ಇರ್ತಾರೆ, ಅವಳು ಬಂದಿದ್ದಾರೆ ನಿನ್ನೆ ಅಲ್ಲಿಂದ ಬಂದು ಬಾಂಬೆಯಿಂದ ನಾವು ಹುಟ್ಟಿ ಬಂದೆ. ನಾನು ಇಡೀ ಕರ್ನಾಟಕ ಜನತೆಗೆ ಈ ಮಹಾಕುಂಭ ಮೇಳದ ಒಂದು ಇದನ್ನ ಹೇಳ್ತೀನಿ. ಯಾಕೆಂದ್ರೆ ಎಷ್ಟೋ ಜನ ನಾವು ಟಿವಿಗಳಲ್ಲಿ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು, ಈ ತರ ಆಗಿದೆ ಆ ತರ ಆಗಿದೆ, ಇಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ, ಅಲ್ಲೇನಾಗಿದೆ. ಖಂಡಿತ ಏನೂ ಆಗಿಲ್ಲ. ಎಲ್ಲರಿಗೂ ಅವಕಾಶ ಇದೆ. 26ನೇ ತಾರೀಕು ತನಕ ಎಲ್ಲ ಕರ್ನಾಟಕದ ಜನತೆಗಳೇ ಖಂಡಿತ ಬನ್ನಿ. ಕುಂಭಮೇಳದಲ್ಲಿ ಅದ್ಭುತ ಸೌಲಭ್ಯ ಕೊಟ್ಟಿದ್ದಾರೆ ನಮ್ಮ ಒಂದು ಯೋಗಿಜಿ ಅವರು. ಇಲ್ಲಿಗೆ ಆ ಸೌಲಭ್ಯನ ಉಪಯೋಗಿಸ್ಕೊಳ್ಳಿ, ಪುಣ್ಯ ಸ್ನಾನವನ್ನ ಮಾಡಿ ಈ ಗಂಗಾ ನದಿಯಲ್ಲಿ ಮಿಂದು ಪಾವನರಾಗಿರಿ ಅಂತ ಹೇಳಕ್ ಇಷ್ಟ. ಇದು ಬಂದಿರುವ ಯಾತ್ರಿಕರು ಆ ದಿವ್ಯ ಅನುಭೂತಿಯನ್ನ ಪಡೆಯೋದ್ರ ಜೊತೆಗೆ ಈ ಪಾವನ ಭೂಮಿಯಲ್ಲಿ, ಈ ಪುಣ್ಯ ಧರಿತ್ರಿಯಲ್ಲಿ ತಮ್ಮ ಆ ಸಮರ್ಪಣೆಯ ಜೊತೆಗೆ ಸನಾತನದ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿ ಆಗ್ತಾ ಇದೆ ಮಹಾಕುಂಭ. ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಮೆಗಾ ಕವರೇಜ್ ಮಾಡ್ತಾ ಕನ್ನಡಿಗರಿಗೆ ಮಹಾಕುಂಭದ ವೈಶಿಷ್ಟ್ಯತೆಯನ್ನ, ವೈಚಾರಿಕತೆಯನ್ನ ತಿಳಿಸೋ ಪ್ರಯತ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ. ದೇವಭೂಮಿ ಪ್ರಯಾಗರಾಜ್ನಲ್ಲಿ ಮಹಾ ಕುಂಭಮೇಳದ ವೈಭವ, ಆ ಒಂದು ಸಂಭ್ರಮ, ಆ ವೈವಿಧ್ಯತೆಯನ್ನ ಪ್ರತಿದಿನವೂ ಕೂಡ ನಾವು ನಿಮ್ಮ ಮುಂದೆ ತೆರೆದಿಡ್ತಾ ಇದ್ದೀವಿ. ಕರ್ನಾಟಕದಿಂದ ಬರುವ ಯಾತ್ರಿಕರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ಬೆಂಗಳೂರಿನ ಕುಮಾರಸ್ವಾಮಿ ಲೇಔಟ್ನ, ಅದರಲ್ಲೂ ಕೂಡ ಚಾಮರಾಜಪೇಟೆಯಿಂದ ಬಂದಿರುವಂತ ಯಾತ್ರಿಕರು ನನ್ನ ಜೊತೆಲಿದ್ದಾರೆ. ಅವರ ಈ ಮಹಾಕುಂಭದ ಅನುಭವ ಏನು ಅಂತ ಹೇಳಿ ಅವರಿಂದಲೇ ಕೇಳೋಣ. ಅಮ್ಮ ನಮಸ್ಕಾರ, ತಾವು ಎಲ್ಲಿಂದ ಬಂದ್ರಿ, ಯಾವಾಗ ಬಂದ್ರಿ? ನಾವು ಇವತ್ತು ಬೆಳಗಿನ ಜಾವ ಬಂದಿದ್ದೀವಿ. ಪದ್ಮನಾಭ ನಗರ ಮನೆ. ತುಂಬಾ ಖುಷಿ ಆಯ್ತು ದೇವಭೂಮಿಗೆ ಬಂದು. ದೇವರಿದ್ದಾನೆ ಅನ್ನುವ ಒಂದಿಷ್ಟು ಅನುಭೂತಿ ತಾವು ಅನುಭವಿಸಿದ್ರ ಪುಣ್ಯ ಸ್ನಾನ ಮಾಡೋ ಮೂಲಕ, ಮಿಂದೇಳುವ ಮೂಲಕ? ಅದು ಒಂಥರ ಪಾಸಿಟಿವ್ ವೈಬ್ಸ್ ಇದೆ. ನಾವು ಆ ಸ್ನಾನ ಮಾಡುವಾಗ ಆ ಒಂದು ದೇವರ ಸಾನ್ನಿಧ್ಯ ನಮ್ಗೆ ಸಿಕ್ತಿದೆ ಅಂತ ಒಂದು ಖುಷಿ ಆಗತ್ತೆ. ತುಂಬಾ ಸಂತೋಷ ಆಯ್ತು. ನಿಮ್ ಚಾನೆಲ್, ನಿಮ್ ಇದ್ರದ್ದು ತುಂಬಾ ನೋಡಿದೀವಿ ನಾವು. ಅದು ಒಂಥರ ಇಲ್ಲಿ ಬಂದಾಗ ಅದೆಲ್ಲ ನಮ್ಗೆ ಅನ್ಕೊಂಡೆ ಇಲ್ಲಿ ಬಂದಿದೀವಿ. ಅಮ್ಮ ನೋಡಿ, ತಾವೆಲ್ಲಿಂದ ಬಂದ್ರಿ, ಯಾವಾಗ ಬಂದ್ರಿ, ತಮಗೆ ಏನ್ ಅನಿಸ್ತಿದೆ? ಈ ಪುಣ್ಯ ಭೂಮಿಗೆ ತಾವು ಕಾಲಿಟ್ಟಿದ್ದೀರಿ 144 ವರ್ಷದ ನಂತರ. ಈ ಕುಂಭವನ್ನ ಹಿಂದೆ ನೋಡಿದವ್ರು ಯಾರೋ, ಮುಂದೆ ನೋಡುವವ್ರು ಯಾರೋ, ನಮ್ಮ ಜೀವಂತಿಕೆಯಲ್ಲಿ ನಾವು ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನಾವೆಷ್ಟು ಪುಣ್ಯರು ಅಮ್ಮ. ನಾನು ಫಸ್ಟ್ ಆಫ್ ಆಲ್ ನನ್ನ ಹೆಸರು ಬರ್ಕಿ ಗಾಯತ್ರಿ ಪ್ರಕಾಶ್ ಅಂತ. ನಾವು ಬೆಂಗಳೂರಿಂದ ಇವತ್ತು ಬೆಳಗ್ಗೆ ಬಂದಿದ್ದೀವಿ. ನಾನು ನಿಮ್ಮನ್ನ ರಿಪಬ್ಲಿಕ್ ಟಿವಿಲಿ ಯಾವಾಗಲೂ ದಿನಾನು ನೋಡ್ತಾ ಇದ್ದೆ. ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ ಫಾಲೋ ಅಲ್ಲ, ನಾನು ರಿಪಬ್ಲಿಕ್ ಟಿವಿಯ ಯಾವಾಗಲೂ ನೋಡುವಂತಹ ಒಂದು ಅಭಿಮಾನಿ. ನಮಗೆ ಇದೆಲ್ಲ ನೋಡ್ತಾ ಇದ್ದಾಗ ಅನಿಸ್ತಾ ಇತ್ತು, ಈ ಲಕ್ಷಾಂತರ ಜನ ಬರ್ತಾ ಇದ್ದಾರೆ, ನೀವುಗಳೆಲ್ಲ ತೋರಿಸ್ತಾ ಇದ್ದೀರಾ, ಕೋಟ್ಯಾಂತರ ಜನ ಬರ್ತಾ ಇದ್ದಾರೆ, ನಾವು ಯಾತಕ್ಕೆ ಬರಬಾರ್ದು ಇದರಲ್ಲಿ? ಅಂದರೆ ಏನಪ್ಪಾ ಅಂತಂದರೆ, ನಾವು ಮೋಕ್ಷ ಸಾಧನೆಗೆ ಒಂದೇ ಅಲ್ಲ, ಯಾಕೆಂದರೆ ನಾವು ಯಾರೂ ಬದುಕಿರೋದೇ ಇಲ್ಲ. ಯಾಕೆಂದರೆ 144 ವರ್ಷಕ್ಕೆ ಈ ಮಹಾಕುಂಭ ಬಂದಾಗ ನಾವು ಬಹುಶಃ ಯಾವುದಕ್ಕೂ ಬದುಕಿರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಅರ್ಧ ಕುಂಭ ಆಗಿದೆ, 6 ವರ್ಷ ಆಗಿರ್ಬೋದು, 12 ವರ್ಷ ಪೂರ್ಣ ಕುಂಭ ಆಗಿರ್ಬೋದು, ಇದು ಮಹಾಕುಂಭ. ವಿಶ್ವದ ಅನೇಕ ಭಾಗಗಳಿಂದ ಜನಗಳು ಇಲ್ಲಿ ಬರ್ತಾ ಇದ್ದಾರೆ ಅಂತಂದ್ರೆ ಆ ವೈಬ್ಸ್ ಹೇಗಿದೆ. ನಾನಿವತ್ತು ಆ ವೈಬ್ಸ್ ನೋಡೋಕ್ಕೋಸ್ಕರನೇ ನಮ್ಮ ಪರಿವಾರ ಎಲ್ಲರೂ ಕೂಡ ಸಂಗಮಕ್ಕೆ ಹೋದ್ವಿ. ಮೊದಲೇ ದಿನ ತ್ರಿವೇಣಿ ಸಂಗಮದಲ್ಲಿ ಹೋಗಿ ನೋಡೋಣ. ಯಾಕೆ ಅಂತಂದ್ರೆ ಕೋಟ್ಯಾಂತರ ಜನಗಳನ್ನ ನೀವು ತೋರಿಸ್ತಾ ಇದ್ರಿ ದಿನಾನು ರಿಪಬ್ಲಿಕ್ ಟಿವಿನಲ್ಲಿ. ಮಹಾಸಂಗಮದಲ್ಲಿ ಇಷ್ಟು ಜನ ಆಗಿದೆ, 55 ಕೋಟಿ ಜನ ಬಂದಿದ್ದಾರೆ ಅಂತ. ಏನ ವೈಬ್ಸ್ ನೋಡಕ್ಕೆ ಅಂತ ಹೋದ್ರೆ ಅಮ್ಮ ನಂಗೆ ಅನಿಸ್ತು, ಯಬ್ಬ ಎಲ್ಲಿಂದ ಬರ್ತಾ ಇದ್ದಾರೆ ಈ ಜನ, ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ. ಅವ್ರು ಏನು ಅಂದ್ರೆ ಏನಪ್ಪಾ ಅಂತಂದ್ರೆ, ಒಂದು ಸಲಿ ಈ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ಮಹಾಕುಂಭದಲ್ಲಿ ಬಹುಶಃ ನನಗೆ ಮೋಕ್ಷ ಸಿಗತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ನನಗೆ ಫಸ್ಟ್ ಸ್ನಾನ ಮಾಡಿದಾಗ ಅಂಥ ಒಂದು ವಿಚಿತ್ರ ಒಂದು ಅನುಭವ ನಮ್ಗೆ. ಏನಪ್ಪಾ ಅಂದ್ರೆ ನಾವು ಒಂದು ಪುಣ್ಯವನ್ನ ಕಳ್ಕೊಂಡಂತಹ ಅನುಭವ ನಂಗಾಯ್ತು. ಅಮ್ಮ ನೋಡಿ, ಯಾವ ಧರ್ಮದಲ್ಲೂ ಕೂಡ ಬೆಳಿಗ್ಗೆ 2 ಗಂಟೆಗೆ ಆ ಚುಮು ಚಳಿಯಲ್ಲಿ, ಆ ಶಾಹಿ ಸ್ನಾನಗಳಲ್ಲಿ ನಡುಗುವಂತ ಚಳಿಯಲ್ಲೂ ಕೂಡ ಮಿಂದೇಳ್ತಾರ ಅಂತ ಹೇಳಿದ್ರೆ, ಆ ಕಮಿಟ್ಮೆಂಟ್ ನಮ್ಮ ಸನಾತನ ಧರ್ಮ ಬಿಟ್ಟು ಬೇರೆ ಯಾವ ಧರ್ಮದಲ್ಲೂ ಕೂಡ ಇರ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ತಾವು ಒಪ್ತೀರಾ ಇದನ್ನ? ಖಂಡಿತ ಒಪ್ತೀನಿ. ಯಾಕೆ ಗೊತ್ತಾ, ನಮ್ಮ ಸನಾತನ ಧರ್ಮದಲ್ಲಿ ಅಷ್ಟೊಂದು ಶಕ್ತಿ ಇದೆ ಅಂತ ವಿಶ್ವಕ್ಕೆ ನಮ್ಮ ಈ ಭಾರತ ತೋರಿಸ್ಕೊಟ್ಟಿದೆ. ಯಾಕೆಂದ್ರೆ 55 ಕೋಟಿ ಜನಗಳು ಈಗಾಗಲೇ ಮಹಾಕುಂಭದಲ್ಲಿ ಸ್ನಾನ ಮಾಡಿದ್ದಾರೆ ಅಂತಂದ್ರೆ ಇಡೀ ವಿಶ್ವ ನಮ್ಮ ಭಾರತ ದೇಶದ ಹತ್ರ ನೋಡ್ತಾ ಇದೆ. ನಾನು ಮೊದಲು ಅಬುದಾಬಿಯಲ್ಲಿ ಭಾರತೀಯ ದೂತಾವಾಸದಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನಗೆ ಅನೇಕ ಎಮರಾತಿ ಫ್ರೆಂಡ್ಸ್ಗೆಲ್ಲ ಗೊತ್ತು. ಅವ್ರು ನನಗೆ ಸುಮಾರು ಜನ ಫೋನ್ ಮಾಡಿದ್ದಾರೆ ಈಗಾಗಲೇ, ಮೇಡಮ್ ನೀವು ಕುಂಭಮೇಳಕ್ಕೆ ಹೋಗಿದ್ದೀರಾ, ಇಷ್ಟೊಂದು ನಿಜಾನ, ಇಷ್ಟೊಂದು ಜನಸಂಖ್ಯೆ ಬಂದಿದ್ಯಾ,
ಇಷ್ಟೊಂದು ಅದ್ಭುತವಾಗಿದೆಯಾ ಅಲ್ಲಿ ಅಂತ ನಾನು ಜನ ಎಲ್ಲಿ ಅವರು ಎಲ್ಲಿಂದ ಬರ್ತಿದ್ದಾರೆ? ಪ್ರತಿದಿನವೂ ಕೋಟಿ ಕೋಟಿ ಜನ ಅಂತ ಹೇಳಿದ್ರೆ ಕೋಟಿಗೆ ಬೆಲೆ ಇಲ್ವಾ ಹಾಗಾದ್ರೆ ಮಹಾಕುಂಭದಲ್ಲಿ ಅಂತ? ನನ್ಗನ್ಸುತ್ತೆ ಬೆಲೆ ಇಲ್ಲ ಅನ್ಸುತ್ತೆ. ಯಾಕೆ ಅಂತಂದ್ರೆ ಇದು ನಮ್ಮ ಒಂದು ಯೋಗಿಯವರಾಗಿರ್ಬಹುದು ಅಥವಾ ನಮ್ಮ ವಿಖ್ಯಾತಂತ ಮೋದಿಯವರ ಒಂದು ಪ್ರಚಾರ ಆಗಿರ್ಬೋದು, ಆ ಪ್ರಚಾರಕ್ಕಲ್ಲ ಬಂದಿರೋದು ಜನ, ಈ ಸನಾತನ ಧರ್ಮದ ಒಂದು ಉಳಿವಿಕೆಗೆ ಜನ ಬಂದಿದ್ದಾರೆ ಅಂತ ನಂಗೆ ಅನ್ಸುತ್ತೆ. ಇದೊಂದು ಧಾರ್ಮಿಕ ಆಧ್ಯಾತ್ಮಿಕ ವಿಶ್ವದ ಅತಿ ದೊಡ್ಡ ಮೇಳ ಆದ ನಂತರ ಆ ಸನಾತನ ಅನ್ನೋದ್ರ ಬಗ್ಗೆ ನಾವು ಇವತ್ತೇನು ಮಾತಾಡ್ತಿದೀವಲ್ಲ, ಅದ್ರ ಶಕ್ತಿ ಇನ್ನಷ್ಟು ಜಾಸ್ತಿ ಆಗ್ಬೋದು ಅನ್ಸುತ್ತಾ ಸರ್? ಖಂಡಿತ ಜಾಸ್ತಿ ಆಗ್ತದೆ. ನಂಗೆ ಕನ್ನಡ ಸ್ವಲ್ಪ ಕಡಿಮೆ. ಬಾರ್ನ್ ಆ್ಯಂಡ್ ಬಾಟಮ್ ಮುಂಬೈ. ಹೌದೌದು, ಅದು ತೊಂದರೆ ಇಲ್ಲ, 100% ರೀಚ್ ಆಗ್ತದೆ. ಮುಂಬೈಯಲ್ಲಿ ಹೆಂಗಿದೆ ಸರ್ ಮಹಾಕುಂಭದ ಬಗ್ಗೆ? ಮುಂಬೈಯಲ್ಲಿ ಹೆಂಗಿದೆ? ಎಲ್ಲ ಅದೇ ಮಾತಾಡ್ತಾರೆ, ನೀವು ಹೋಗಿದ್ದೀರಾ, ನಾನು ಹೋಗ್ತೇನೆ ಅಂದು. ನನ್ನ ಹೆಂಡತಿ ಇದು ಸೆಕೆಂಡ್ ಟೈಮ್ ಇವತ್ತು. ಮಹಾಕುಂಭಕ್ಕೆ 2ನೇ ಸಲ ಬರ್ತೀವಿ. ಸಲ ಬಂದು ಫಸ್ಟ್ ಬಂದಿದ್ದು ಯಾವಾಗ? ಅವಾಗ ಏನ್ ಅನಿಸ್ತು? ಸೆಕೆಂಡ್ ಬಂದಾಗ ಏನ್ ಅನಿಸ್ತು? ಫಸ್ಟಿಗೆ ಜಾನ್ವರಿಗೆ ಬಂದಿದ್ದು. ಇವಾಗ ತುಂಬಾ ಒಳ್ಳೇದಾಯ್ತು. ಹೌದೌದು. ಹಾ, ಮುಂಬೈಯಲ್ಲಿ ಹೆಂಗಿದೆ? ಏನಂತಾರೆ ನಿಮ್ಮ ಅಕ್ಕಪಕ್ಕದ ಮನೆಯವರು, ನಿಮ್ಮ ಸ್ನೇಹಿತರು, ಕುಟುಂಬಸ್ಥರಲ್ಲಿ ಏನಂತಾರೆ ಮುಂಬೈ ಜನ? ಮುಂಬೈ ಹೇಳ್ತಾರೆ ಜಲ್ ಆಯಾ ಗ್ಯಾ, ಗಂಗಾ ಜಲ್ ಆಯಾ ಗ್ಯಾ ದೇವ್ದ ಹಮ್ಕೋ. ಗಂಗಾಜಲ್ ತಗೊಂಡ್ರ? 150 ಬಾಟ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇನೆ. 150 ಬಾಟ್ಲಿ ಸಣ್ಣ ಬಾಟ್ಲಿ ತಕೊಂಡೋಗಿದೆ. ಇಲ್ಲಿಂದ 10 ಲೀಟರ್. ನನ್ನ ಮಗ 13th ಮತ್ತೆ 14th ಇಲ್ಲಿತ್ತ. ಹೌದು, ನಿರಂಜನ್. ಹಾಗಾದ್ರೆ ಪುಣ್ಯ ಸ್ನಾನ ಎಲ್ಲ ಬಹಳ ಸಂತೃಪ್ತಿ, ಒಂದು ಸಮರ್ಪಣೆ ಖಂಡಿತ. ನನ್ನ ಮಗಳು ದುಬೈಯಲ್ಲಿ ಇರ್ತಾರೆ, ಅವಳು ಬಂದಿದ್ದಾರೆ ನಿನ್ನೆ ಅಲ್ಲಿಂದ ಬಂದು ಬಾಂಬೆಯಿಂದ ನಾನು ಹುಟ್ಟಿ ಬಂದೆ. ನಾನು ಇಡೀ ಕರ್ನಾಟಕ ಜನತೆಗೆ ಒಂದು ಈ ಮಹಾಕುಂಭ ಮೇಳದ ಒಂದು ಇದನ್ನ ಹೇಳ್ತೀನಿ. ಯಾಕೆಂದ್ರೆ ಎಷ್ಟೋ ಜನ ನಾವು ಟಿವಿಗಳಲ್ಲಿ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ಬೋದು, ಈ ತರ ಆಗಿದೆ, ಆ ತರ ಆಗಿದೆ, ಇಲ್ಲಿ ವೆಹಿಕಲ್ಗಳು ನಿಲ್ಲಿಸ್ಬಿಟ್ಟಿದ್ದಾರೆ, ಅಲ್ಲೇನಾಗಿದೆ. ಖಂಡಿತ ಏನೂ ಆಗಿಲ್ಲ. ಎಲ್ಲರಿಗೂ ಅವಕಾಶ ಇದೆ. 26ನೇ ತಾರೀಕು ತನಕ ಎಲ್ಲ ಕರ್ನಾಟಕದ ಜನತೆಗಳೇ ಖಂಡಿತ ಬನ್ನಿ. ಕುಂಭಮೇಳದಲ್ಲಿ ಅದ್ಭುತ ಸೌಲಭ್ಯ ಕೊಟ್ಟಿದ್ದಾರೆ ನಮ್ಮ ಒಂದು ಯೋಗಿಜಿ ಅವರು. ಇಲ್ಲಿಗೆ ಆ ಸೌಲಭ್ಯನ ಉಪಯೋಗಿಸ್ಕೊಳ್ಳಿ, ಪುಣ್ಯ ಸ್ನಾನವನ್ನ ಮಾಡಿ ಈ ಗಂಗಾ ನದಿಯಲ್ಲಿ ಮಿಂದು ಪಾವನರಾಗಿರಿ ಅಂತ ಹೇಳಕ್ ಇಷ್ಟ. ಇದು ಬಂದಿರುವ ಯಾತ್ರಿಕರು ಆ ದಿವ್ಯ ಅನುಭೂತಿಯನ್ನ ಪಡೆಯೋದ್ರ ಜೊತೆಗೆ ಈ ಪಾವನ ಭೂಮಿಯಲ್ಲಿ, ಈ ಪುಣ್ಯ ಧರಿತ್ರಿಯಲ್ಲಿ ತಮ್ಮ ಆ ಸಮರ್ಪಣೆಯ ಜೊತೆಗೆ ಸನಾತನದ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿ ಆಗ್ತಾ ಇದೆ ಮಹಾಕುಂಭ. ರಿಪಬ್ಲಿಕ್ ಕನ್ನಡ ಡೇ 1 ನಿಂದ ಇಲ್ಲಿವರೆಗೂ ಕೂಡ ಮೆಗಾ ಕವರೇಜ್ ಮಾಡ್ತಾ ಕನ್ನಡಿಗರಿಗೆ ಮಹಾಕುಂಭದ ವೈಶಿಷ್ಟ್ಯತೆಯನ್ನ, ವೈಚಾರಿಕತೆಯನ್ನ ತಿಳಿಸೋ ಪ್ರಯತ್ನ ಮಾಡ್ತಾ ಇದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ಪ್ರಯಾಗರಾಜ್ನಿಂದ ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡ. ನಮಸ್ಕಾರ.